ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಕತೆ ನಮಗೆ ಗೊತ್ತಿಲ್ಲದೆ ಬರುವ ಅದೃಷ್ಟದ ಬಗ್ಗೆ ಒಂದು ಕತೆ ಹೇಳ್ತಿದ್ದೇನೆ. ಸ್ಕಾಟ್ಲೆಂಡ್ ದೇಶದ ಹಳ್ಳಿಯೊಂದರಲ್ಲಿ ಬಾಲಕನೊಬ್ಬ ಆಟವಾಡುತ್ತಿರುವಾಗ ಕಾಲು ಜಾರಿ ಕೆಸರು ತುಂಬಿದ ಕೆರೆಯಲ್ಲಿ ಬಿದ್ದು ಬಿಟ್ಟ. ದೂರ ಆಳದವರೆಗೆ ನೆಲ ಗಟ್ಟಿ ಇಲ್ಲದ್ದರಿಂದ ಮೇಲೇಳಲು ಪ್ರಯತ್ನಿಸಿದರೂ ಸಾಧ್ಯವಾಗದಿದ್ದಾಗ ಸಹಾಯಕ್ಕಾಗಿ ಜೋರಾಗಿ ಕಿರುಚತೊಡಗಿದ. ಅದನ್ನು ಕೇಳಿ ಹತ್ತಿರವೇ ಕೆಲಸ ಮಾಡುತ್ತಿದ್ದ ಫ್ಲೆಮಿಂಗ್ ಎಂಬ ರೈತ ಧಾವಿಸಿ ಬಂದ. ಬಾಲಕನ ಮುಖ ಮಾತ್ರ ಮೇಲೆ ಕಾಣುತ್ತಿತ್ತು. ಕೂಡಲೇ ಮರದ ಟೊಂಗೆಯೊಂದನ್ನು ಮುರಿದು ಅವನತ್ತ ಚಾಚಿ ಗಟ್ಟಿಯಾಗಿ ಹಿಡಿಯಲು ಹೇಳಿ ಅವನನ್ನು ಜಗ್ಗಿ ಹೊರಗೆ ತೆಗೆದು ಸಮಾಧಾನ ಪಡಿಸಿ ಮನೆಗೆ ಕಳುಹಿಸಿ ಕೊಟ್ಟ. ಮರುದಿನ ಫ್ಲೆಮಿಂಗ್ನ ಗುಡಿಸಲಿನ ಮುಂದೆ ಒಬ್ಬ ಶ್ರೀಮಂತ ವ್ಯಕ್ತಿ ದೊಡ್ಡ ಕಾರಿನಿಂದ ಇಳಿದು, ನಿನ್ನೆ ನೀನು ಜೀವ ಉಳಿಸಿದ ಹುಡುಗನ ತಂದೆ ನಾನು. ನೀನು ಮಾಡಿದ ಕೆಲಸಕ್ಕೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ನಿನ್ನ ಋಣ ತೀರಿಸಲು ಸಾಧ್ಯವಿಲ್ಲ. ನಿನಗೆ ಯಾವ ರೀತಿ ನೆರವಾಗಬಲ್ಲೆ ಎಂಬುದನ್ನು ದಯಮಾಡಿ ತಿಳಿಸು ಎಂದ. ಫ್ಲೆಮಿಂಗ್ ಹೇಳಿದ, ನಾನು ಕೇವಲ ಒಬ್ಬ ಮನುಷ್ಯ ಮಾಡಬೇಕಾದ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ. ನನಗೆ ಏನೂ ಬೇಡ. ನಿಮ್ಮ ಪ್ರೀತಿಯು ಸಂತೋಷ ನೀಡಿದೆ. ಅಷ್ಟರಲ್ಲೇ ಆ ರೈತನ ಮಗ ಅಲೆಕ್ಸಾಂಡರ್ ಗುಡಿಸಲಿನಿಂದ ಹೊರಗೆ ಬಂದ. ಅವನ ಮಾಸಿದ ಬಟ್ಟೆ, ಗೆದರಿದ ತಲೆಗೂದಲು ನೋಡಿ ಅವರ ಬಡತನದ ಅರಿವಾಗಿ ಆ ಶ್ರೀಮಂತ ನುಡಿದ, ನಿನಗೆ ಒಪ್ಪಿಗೆ ಆದರೆ ನಿನ್ನ ಮಗನ ವಿದ್ಯಾಭ್ಯಾಸದ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ಳುತ್ತೇನೆ. ಆಗಬಹುದೇ? ಸಂಕೋಚದಿಂದ ಹೇಳಿದ ರೈತ ಫ್ಲೆಮಿಂಗ್. ಆಯಿತು ಅಂತ ಆ ಹುಡುಗನನ್ನು ಒಳ್ಳೆಯ ಸ್ಕೂಲಿಗೆ ಸೇರಿಸಿದರು. ಅದರಲ್ಲಿ ಉಚ್ಚ ಶ್ರೇಣಿಯಲ್ಲಿ ಪಡೆದು ಲಂಡನ್ನಿನ ಪ್ರತಿಷ್ಠಿತ ಸೇಂಟ್ ಮೇರೀಸ್ ಹಾಸ್ಟೆಲ್ ಮೆಡಿಕಲ್ ಸ್ಕೂಲ್ನಲ್ಲಿ ಕಲಿತು ಸಂಶೋಧನೆ ಮಾಡಿದ. 1928ರಲ್ಲಿ ಪೆನ್ಸಿಲಿನ್ ಎಂಬ ಔಷಧ ಕಂಡುಹಿಡಿದು ಲಕ್ಷಾಂತರ ಜನರ ಜೀವ ಉಳಿಸಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎಂದು ಹೆಸರುವಾಸಿಯಾದ. ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡ ಆ ಬಾಲಕ ಹಲವು ವರ್ಷಗಳ ನಂತರ ನ್ಯುಮೋನಿಯಾ ಜ್ವರದಿಂದ ಬಳಲಿ ಮತ್ತೊಮ್ಮೆ ಜೀವನ್ಮರಣ ಹೋರಾಟ ನಡೆಸುತ್ತಿರುವಾಗ ಅಲೆಕ್ಸಾಂಡರ್ ಫ್ಲೆಮಿಂಗ್ನ ಪೆನ್ಸಿಲಿನ್ ಔಷಧ ಅವನ ಜೀವ ಉಳಿಸಿತು. ಅವನೇ ಮುಂದೆ ಬ್ರಿಟನ್ ಪ್ರಧಾನಿಯಾಗಿ ದ್ವಿತೀಯ ಮಹಾಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದ. ವಿನ್ಸ್ಟನ್ ಚರ್ಚಿಲ್ ಸಮುದ್ರ ಹೇಗೆ ತನ್ನತ್ತ ಎಸೆದ ವಸ್ತುಗಳನ್ನು ತನ್ನ ಹತ್ತಿರ ಇಟ್ಟುಕೊಳ್ಳದೆ ತಿರುಗಿ ದಡಕ್ಕೆ ತಲುಪಿಸುವುದೋ ಹಾಗೆ ಇನ್ನೊಬ್ಬರಿಗೆ ಮಾಡಿದ ಸಹಾಯದ ಫಲ ನಿಸ್ಸಂಶಯವಾಗಿ ತಿರುಗಿ ಬರುತ್ತದೆ. ಡಿ.ವಿ.ಜಿಯವರ ಗುಪ್ತಗಾಮಿನಿಯೋ ಋಣ ಮಂಕುತಿಮ್ಮ ಎಂದು ಸತ್ಕರ್ಮದ ಅನಂತ ಫಲದ ಬಗ್ಗೆ ಮಾರ್ಮಿಕವಾಗಿ ನುಡಿದಿದ್ದರೆ ಅಂಥ ಕಾರ್ಯವೆಸಗುವ ಅವಕಾಶ ಒದಗಿ ಬಂದಾಗ ಹಿಂದೆ ಸರಿಯಬಾರದು ಅಷ್ಟೇ. ಕೇಳಿದ್ರಲ್ಲ ಫ್ರೆಂಡ್ಸ್, ಈ ಕತೆ ನಮಗೆ ಅದೃಷ್ಟ ಅನ್ನೋದು ನಾವು ಬಡತನದಲ್ಲೇ ಇರಬೇಕಾ, ನಮ್ಮಿಂದ ಏನೂ ಆಗದೇ ಇಲ್ವಾ, ನಾವು ಇರೋದೇ ಹೀಗೇನಾ ಅಂತ ಅಂದ್ಕೊಂಡಾಗ ನಮಗೆ ಯಾವುದೋ ರೂಪದಲ್ಲಿ ದೇವರು ಕೈ ಹಿಡಿದು ನಮ್ಮನ್ನು ದಡಕ್ಕೆ ಸೇರಿಸ್ತಾನೆ. ಅವ್ರು ಮಾಡಿದ ಹೆಲ್ಪನ್ನು ಆ ದೇವರು ಮತ್ತೆ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರಿಗೆ ತಿರುಗಿ ಸಹಾಯವನ್ನು ಮಾಡೋ ಅಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಸಂತೋಷ ಯಾವುದೂ ಇರೋದಿಲ್ಲ. ಅಲೆಕ್ಸಾಂಡರ್ ಪೆನ್ಸಿಲಿನ್ ಕಂಡುಹಿಡಿದೇ ಇದ್ದಿದ್ರೆ ಆ ಹುಡುಗ ಬದುಕೋದೇ ಸಾಧ್ಯವಾಗ್ತಾ ಇರಲಿಲ್ಲ. ಅವರ ತಂದೆ ಅವನಿಗೋಸ್ಕರ ಒಳ್ಳೆ ಸ್ಕೂಲ್ನಲ್ಲಿ ಆಪರ್ಚುನಿಟಿ ಕೊಟ್ಟ, ಒಳ್ಳೆ ಸ್ಕೂಲ್ನಲ್ಲಿ ಓದಿಸೋದಕ್ಕೆ. ಅದಕ್ಕೋಸ್ಕರ ಅಲೆಕ್ಸಾಂಡರು ಓದಿದ. ಅದನ್ನೇ ಆಪರ್ಚುನಿಟಿನ ಸದ್ಬಳಕೆ ಮಾಡಿಕೊಂಡು ಸಾಧಿಸ್ಬಿಟ್ಟು ದೊಡ್ಡ ವಿಜ್ಞಾನಿ ಆಗಿ ಹೊರಹೊಮ್ತಾನೆ. ಈ ಕಥೆಯಿಂದ ನಾವೇನು ತಿಳ್ಕೊಬೋದು ಅಂದರೆ, ಯಾವುದೇ ವ್ಯಕ್ತಿ ಆಗಲಿ ಬಡತನದಲ್ಲೇ ಇದ್ದೀವಿ, ನಮ್ಮ ಕೈಲಿ ಏನೂ ಆಗಲ್ಲ, ನಮಗೆ ಅದೃಷ್ಟನೇ ಇಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ, ಕೊರ್ಗೋಕ್ಕೆ ಹೋಗಬೇಡಿ. ಆ ದೇವ್ರ ಮನಸ್ಸು ಮಾಡಿದ್ರೆ ನಮಗೆ ಅದೃಷ್ಟ ಕೊಟ್ಟೇ ಕೊಡ್ತಾನೆ. ಉದಾಹರಣೆಗೆ ಹಳ್ಳಿಯಲ್ಲಿ ಇದ್ದಂತಹ ಸರಿಗಮಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಹನುಮಂತನ್ನೇ ನೀವು ಉದಾಹರಣೆಯಾಗಿ ತೊಗೋಬೋದು. ಹಳ್ಳೀಲಿ ಕುರಿ ಕಾಯ್ಕೊಂಡಿದ್ದಂಥ ವ್ಯಕ್ತಿ ಈಗ ಯಾವ ಥರ ಸೆಲೆಬ್ರಿಟಿಯಾಗಿ ಮಿಂಚುತ್ತಿದ್ದಾರೆ ಅನ್ನೋದನ್ನು ನೋಡಿದ್ರಲ್ಲ. ಇದೇ ಥರದ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.